ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಿಮಗೆ ಇವಾಗಲೇ ಬಹಳಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ನಾನು ವಿಜ್ಞಾನ ಜನರಲ್ ಸೈನ್ಸ್ ಅಂದರೆ ಸಾಮಾನ್ಯ ವಿಜ್ಞಾನ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಬಗ್ಗೆ ಆಲ್ರೆಡಿ ಕ್ಲಾಸ್ ತೊಗೋತಾ ಇದ್ದೀನಿ. ಈ ಮುಂದಿನ ದಿನಮಾನಗಳಲ್ಲಿ ಮ್ಯಾಥ್ಸ್ ಅಂದರೆ ಕ್ವಾಂಟಿಟಿವ್ ಮತ್ತು ರೀಸನಿಂಗ್ ಸಬ್ಜೆಕ್ಟ್ ಕೂಡ ಟಚ್ ಮಾಡಬೇಕಂತ ಇದ್ದೀನಿ. ಓಕೆ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಇವತ್ತು ನಿಮ್ಗೆ ಬಹುಮುಖ್ಯವಾದ ಒಂದು ವಿಷಯ ತೊಗೊಂಡು ಬಂದೀನಿ. ಏನಪ್ಪ ಅಂತಂದ್ರೆ, ಭಾರತ ಸರ್ಕಾರದವರು ಮುಂಚೆ ಏನು ಮಾಡ್ತಿದ್ರಪ್ಪ ಅಂದ್ರೆ 3-4 ಇಯರ್ಸಿಗೆ ಒಂದ್ಸಲ ಏನು ಮಾಡ್ತಿದ್ರು, ರಿಕ್ರೂಟ್ಮೆಂಟ್ ಅಂದ್ರೆ ಹುದ್ದೆಗಳ ನೇಮಕಾತಿ ಮಾಡ್ಕೊತಿದ್ರು. ಬಟ್ ಲಾಸ್ಟ್ ಮೋದಿ ಸರ್ಕಾರ ಬಂದ ಮೇಲೆ 2 ವರ್ಷದ ಹಿಂದೆ ಒಂದು ಡಿಸಿಷನ್ ಮಾಡಿದ್ರು. ಏನಂದ್ರೆ, ಪ್ರತಿ ವರ್ಷ ವೇಕೆಂಟ್ ಆಗೋ ಪೋಸ್ಟ್ಗಳನ್ನು ತುಂಬ್ತಾ ಹೋಗಬೇಕು. ಅಂದ್ರೆ ಕಂಟಿನ್ಯೂಷನ್ ಇರ್ತೈತಿ, ಪ್ರೊಸೆಸ್ ಇರ್ತೈತಿ. ಉದ್ಯೋಗ ಆಕಾಂಕ್ಷಿಗಳು ಕೂಡ ಏನಂತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ಏನು ಮಾಡ್ಯಾರ, ಈ ಕಂಟಿನ್ಯೂಸ್ ಅಂದ್ರೆ ಪ್ರತಿ ವರ್ಷ ಹುದ್ದೆಗಳನ್ನು ಕರಿಬೇಕು ಅಂತ ಏನು ಮಾಡ್ಯಾರ, ನಿರ್ಧಾರ ಮಾಡ್ಯಾರ. ಅದೇ ರೀತಿ ನೀವು ನೋಡಿರ್ಬೋದು, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೋದ ವರ್ಷ 2025ರಲ್ಲಿ ಕೂಡ ಸರಿಸುಮಾರು 10,000 ಅಸಿಸ್ಟೆಂಟ್ ಲೋಕೋ ಪೈಲಟ್ ಕರೆದಿದ್ರು. ಅದೇ ಥರ ಗ್ರೂಪ್ ಡಿ ಕರೆದಿದ್ರು. ಈ ವರ್ಷ ಕೂಡ ಗ್ರೂಪ್ ಡಿ ಕರೆದಿದ್ದಾರೆ. ಆಲ್ರೆಡಿ ಅದರ ಬಗ್ಗೆ ವಿವರವಾದ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ. ನಿಮ್ಗೆ ಇವಾಗಲೇ ಏನು ಹೇಳಿನಪ್ಪ ಅಂತಂದ್ರೆ, ಭಾರತ ಸರ್ಕಾರದಲ್ಲಿ ಇವಾಗ 7th ಪೇ ಕಮಿಷನ್ ಅಂದರೆ 7ನೇ ವೇತನ ಆಯೋಗ ರನ್ನಿಂಗ್ ಐತಿ, ಅಂದ್ರೆ ಚಾಲ್ತಿಯಲ್ಲಿ ಐತಿ. ಇವಾಗ 2026 ಜನವರಿ 1ರಿಂದ 8ನೇ ವೇತನ ಆಯೋಗ ಅಂದ್ರೆ 8th ಪೇ ಕಮಿಷನ್ ಲಾಗೂ ಆಗೋದೈತಿ. ಲಾಗೂ ಅಂದ್ರೆ ಆಲ್ರೆಡಿ ಕಮಿಟಿ ಮಾಡ್ಯಾರ, ಮತ್ತು ಏನಂದ್ರೆ ಸ್ಯಾಲ್ರಿ ಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ತಮ್ಮ ಫೈನಲ್ ರಿಪೋರ್ಟು ಭಾರತ ಸರ್ಕಾರಕ್ಕೆ ಕೊಡ್ತಾರೆ, ಅವಾಗಿಂತ ಏನಾಗುತ್ತೆ, ಅದು ಇಂಪ್ಲಿಮೆಂಟ್ ಮಾಡಿ ಜನವರಿ 1, 2026ರಿಂದ ಅದು ಎಲ್ಲರಿಗೆ ಬೆನಿಫಿಟ್ಸ್ ಸಿಗ್ತೈತೆ. ಹಾಗಾಗಿ ಕೇಂದ್ರ ಸರ್ಕಾರ ನೌಕರರಲ್ಲಿ ವೇತನ ಗಣನೀಯವಾಗಿ ಹೆಚ್ಚಳ ಆಗುವ ಸಂಭವ ಜಾಸ್ತಿ ಐತಿ. ಹಾಗಾಗಿ ಉದ್ಯೋಗ ಸಿಗುತ್ತಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡೋ ಬದಲಿ ಒಂದು ಕ್ಷಣ ನೀವು ಏನು ಮಾಡಬೇಕು, ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಪ್ರಾಪರಾಗಿ ಸ್ಟಡಿ ಮಾಡಬೇಕು. ಕೇಂದ್ರ ಸರ್ಕಾರದ ಯಾವುದೇ ಹುದ್ದೆಗಳ ಕರೆದಾಗ ಅಪ್ಲೈ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ, ಇವಾಗ ಆಲ್ರೆಡಿ ನೀವು ಯಾರ್ಯಾರು ಹೋದ ವರ್ಷ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹಾಕಿ ಸ್ವಲ್ಪ ಮಾರ್ಜಿನಲ್ಲಿ ಫೇಲ್ ಆಗಿದ್ದೀರಿ ಅಥವಾ ಗ್ರೂಪ್ ಡಿ ಬರಿತಾ ಇದ್ದೀರಿ, ಅವರೆಲ್ಲರಿಗೂ ಹೇಳೋದೇನೆಂದ್ರೆ, ಈ ಪೋಸ್ಟಿಗೆ ಕೂಡ ಅಪ್ಲೈ ಮಾಡಿ. ಒಳ್ಳೆಯ ವೇತನ ಕೊಡುವಂಥ ಒನ್ ಆಫ್ ದ ಟಾಪ್ ಮೋಸ್ಟ್ ಪೋಸ್ಟ್ ಇದು. ಓಕೆ, ಹಾಗಾಗಿ ಇವತ್ತೇನಪ್ಪ ಅಂದ್ರೆ, ಏನು ನ್ಯೂಸ್ ತೊಗೊಂಡು ಬಂದಿದ್ದೀನಿ ಅಂದರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಇಂಡಿಯನ್ ರೈಲ್ವೇದಲ್ಲಿ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ 01/2026 ಇದು ನೋಟಿಫಿಕೇಶನ್ ನಂಬರು. ಈ ನೋಟಿಫಿಕೇಶನ್ ನಂಬರಲ್ಲಿ ಏನು ಕರೀತಾ ಇದ್ದಾರೆ ಅಂದ್ರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ರೈಲು ಚಾಲಕ ಹುದ್ದೆ. ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ರೈಲು ಸಹಾಯಕ ರೈಲು ಚಾಲಕ ಹುದ್ದೆ ಅಂತ ನಾವು ಕರಿತೀವಿ. ಇಲ್ಲಿ ವೇತನ ಕೂಡ ಭಾರಿ ಚೆನ್ನಾಗಿರ್ತೈತಿ, ಒಳ್ಳೆ ಲೈಫ್ ಇರ್ತೈತಿ. ನೀವು ಈ ಹುದ್ದೆಯನ್ನು ಮರೆಯದೆ ಅಪ್ಲೈ ಮಾಡಿ. ಓಕೆ, ಹಾಗಾದರೆ ಏನೇನು ಮಾನದಂಡಗಳಿದಾವೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ, ಕ್ಲೋಸ್ ಆಗ್ತಾವೆ, ಮತ್ತು ಏನೇನು ಬೇಕು ಅನ್ನೋದನ್ನು ಇವಾಗ ವಿವರವಾಗಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ನೋಡಿರಿ, ಕಣ್ಣಾಡಿಸಿ. ನೀವು ಮುಂಚಿತವಾಗಿ ಎಲ್ಲ ಸರ್ಟಿಫಿಕೇಟನ್ನು ತೆಗೆದಿಟ್ಕೋಬೇಕಂತ ಹೇಳಿದ್ದಾರೆ. ಈ ಕೊಟ್ಟಿರುವ ನೋಟಿಫಿಕೇಷನಲ್ಲಿ ಇವಾಗ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ನೋಡ್ತಾ ಇದ್ರಲ್ಲ, ಅದರಲ್ಲಿ ಇವಾಗ ಆಲ್ರೆಡಿ ಏನು ಹೇಳಿದ್ದಾರೆ ಅಂದರೆ, ನೀವು ಎಲ್ಲ ಸರ್ಟಿಫಿಕೇಟು ಈ ಅಪ್ಲಿಕೇಶನ್ ಹಾಕುವ ಮುಂಚೆನೇ ತೆಗೆದಿಟ್ಕೋಬೇಕು ಅನ್ನೋದು ಮಾಹಿತಿ ನೀಡಿದ್ದಾರೆ. ಓಕೆ, ಕಮ್ ಟು ದ ಪಾಯಿಂಟ್. ಹಾಗಾದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಬೇಕಂದ್ರೆ ಇದು ಲೆವೆಲ್ 2 ಭಾರತ ಸರ್ಕಾರದಲ್ಲಿ ಲೆವೆಲ್ 2 ಹುದ್ದೆಯಾಗಿದ್ದು, ವೇತನ ಶ್ರೇಣಿ 19,900 ಬೇಸಿಕ್ ಇರ್ತೈತಿ. ಬೇಸಿಕ್ ವೇತನ ಎಷ್ಟು ಇರ್ತೈತಿ? 19,900 ಇರ್ತೈತಿ. ಅದೇ ಥರ ಏಜ್ ಯಾವ ಏಜ್ ಗ್ರೂಪ್ನವ್ರು ಹಾಕಬೇಕಂದ್ರೆ 18 to 30 ಅಂದ್ರೆ 18ರಿಂದ 30 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಬಟ್ ಡಿಫ್ರೆಂಟ್ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಡೀಟೇಲ್ಡ್ ನೋಟಿಫಿಕೇಶನ್ ಬಂದ ಮೇಲೆ ಅದರ ಬಗ್ಗೆ ಇನ್ನೊಂದು ಸಲ ನಾವು ವಿಡಿಯೋ ಮಾಡಿ ಹಾಕ್ತೀವಿ.
ಓಕೆ, ಹಾಗಾದ್ರೆ 11,127 ಪೋಸ್ಟ್ಗಳನ್ನು ಕರೀತಿದ್ದಾರೆ. 11,127 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡೋರು ಅದಾರ. ಈ ನಂಬರು ಹುದ್ದೆಗಳು ಹೆಚ್ಚಿಗೆಯೂ ಆಗಬಹುದು, ಹೆಚ್ಚಿಗೆ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದಾವೆ. ಇದು ಓನ್ಲಿ ಕುಮ್ಯುಲೇಟಿವ್ ಅಂದ್ರೆ ಒಂದು ಯಾವ್ಯಾವ ಜೂನಲ್ಲಿ ಅದಾವಲ್ಲ ಅವ್ರಿಗೆ ಎಷ್ಟೆಷ್ಟು ಹುದ್ದೆಗಳು ಬೇಕಂತ ಇವಾಗ ಇನಿಷಿಯಲ್ ಆಗಿ ಕೊಟ್ಟಿರ್ತಾರೆ. ಆಮೇಲೆ ಜಾಸ್ತಿ ಬೇಕಾದ್ರೆ ಮತ್ತೆ ರಿಕ್ವೈರ್ಮೆಂಟ್ ಕೇಳಿದಾಗ ಅವರು ಹುದ್ದೆಗಳ ಏನು ಮಾಡ್ತಾರೆ, ಹೆಚ್ಚಿಗೆ ಕೂಡ ಮಾಡ್ತಾರೆ. ಓಕೆ, ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ನ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಹಾಗಾದ್ರೆ ಪ್ರಾರಂಭವಾಗುವ ದಿನಾಂಕ ಯಾವುದಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನು 15 ಮೇ 2026. ಇನ್ನು ಮೇ 15, 2026ರಿಂದ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ಮಾಡ್ತಾರೆ. ಅದೇ ಥರ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಅಂದ್ರೆ ಕೊನೆಯ ದಿನಾಂಕ ಯಾವುದಪ್ಪ ಅಪ್ಲಿಕೇಶನ್ ಹಾಕಂದ್ರೆ 14/6/2026 ಅಂದ್ರೆ ಜೂನ್ 14 ಮಧ್ಯರಾತ್ರಿ 23:59 ಅವರ್ಸ್ ಮಟ್ಟ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಫೀಸ್ ನಾರ್ಮಲಿ ಹಳೆಯ ಅಪ್ಲಿಕೇಶನ್ ಫೀಸ್ ಎಷ್ಟಿತ್ತಲ್ಲ ಅಷ್ಟೇ ಇರ್ತೈತೆ. ಡೀಟೇಲ್ ನೋಟಿಫಿಕೇಶನ್ ಬಂದಾಗ ನೋಡ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇದನ್ನು ನೀವು ಎಲ್ಲಿ ನೋಡಬೇಕು ಅಂದ್ರೆ rrbnc.government.in ಇದು ನಮ್ಮ ಬೆಂಗಳೂರು ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆಗೆ ಸಂಬಂಧಪಟ್ಟಂಥ ವೆಬ್ಸೈಟ್ ಅಡ್ರೆಸ್ಸು. ಇದನ್ನು ನೀವು 15ನೇ ತಾರೀಕು ಅಂದ್ರೆ ಮೇ 15ನೇ ತಾರೀಕಿನ ಆಸುಪಾಸಿನಲ್ಲಿ ನೋಡಿದ್ರೆ ನಿಮಗೆ ಡೀಟೇಲ್ಡ್ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಹಾಗಾದ್ರೆ ಕ್ವಾಲಿಫಿಕೇಶನ್ ಏನಿರಬೇಕಪ್ಪ ಈ ಹುದ್ದೆಗೆ ನೀವು ಭರ್ತಿಯಾಗಲು ಇಷ್ಟಪಟ್ಟರೆ ಕ್ವಾಲಿಫಿಕೇಶನ್ ಏನೇನಿರಬೇಕಪ್ಪ ಅಂದ್ರೆ ITI, ಡಿಪ್ಲೊಮಾ ಅಥವಾ BE ಈ ಮೂರಲ್ಲಿ ನೀವು ಯಾವುದಾಗಿದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕಲು ಅರ್ಹತೆ ಪಡೆದಿರ್ತೀರಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ವಿದ್ಯಾರ್ಹತೆ ಇರೋದು ಅತಿ ಮುಖ್ಯ ಐತಿ, ನೆನ್ಪಿಟ್ಕೋರಿ. ಇದು ಒಂದು ಪಾಪ್ಯುಲರ್ ಪೋಸ್ಟು ಮತ್ತು ಅದೇ ಥರ ಒಳ್ಳೆಯ ವೇತನ ಕೊಡುವಂಥ ಹುದ್ದೆ ಕೂಡ ಆಗಿದೆ. ಓಕೆ, ಕಮ್ ಟು ದ ಪಾಯಿಂಟ್. ಹಾಗಾದ್ರೆ ಈ ರಿಕ್ರೂಟ್ಮೆಂಟು ಯಾವ ಥರ ನಡೀತೈತಿ ಅಂದ್ರೆ ಅಪ್ಲಿಕೇಶನ್ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರಿ ಅಂತ ತಿಳ್ಕೊರಿ. ಅಪ್ಲೈ ಮಾಡಿದ ಮೇಲೆ 3 ಸ್ಟೇಜಸ್ ಒಳಗಡೆ ಎಕ್ಸಾಮ್ ಇರ್ತದೆ. ಒಂದನೇದ್ದು ಹೆಂಗಂದ್ರೆ ಮೊದಲನೇದು CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರ್ತೈತಿ. ಅದು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಹೇಳ್ತೀವಿ ನಾವು. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನೀವು ಒಂದು ವೇಳೆ ಕ್ವಾಲಿಫೈ ಆದ್ರೆ CBT 2 ಇರ್ತೈತಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಅಂತ ಬರ್ತೈತಿ. ಅದನ್ನು ಮೇನ್ಸ್ ಅಂತಲೂ ಕೂಡ ಕರೀತಾರೆ. ಆ ಮೇನ್ಸಲ್ಲಿ ನೀವು ಒಂದು ವೇಳೆ ಒಳ್ಳೆಯ ಅಂಕಗಳನ್ನು ತೊಗೊಂಡು ಅಲ್ಲಿ ಕೂಡ ಕ್ಲಿಯರ್ ಆದ್ರಿ ಅಂದ್ರೆ ನೀವು ಪಾಸ್ ಆದ್ರಿ ಅಂದ್ರೆ ಏನು ಮಾಡ್ತಾರೆ, ನಿಮ್ಮನ್ನ ಸೈಕಾಲಜಿ ಟೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಭಾರತೀಯ ರೈಲ್ವೆ ಚಲಾಯಿಸುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಮ್ಗೆ ಮೆಡಿಕಲ್ ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರಬೇಕು, ನೀವು ಮಾನಸಿಕವಾಗಿಯೂ ಅಷ್ಟೇ ಸದೃಢವಾಗಿರಬೇಕು. ಹಾಗಾಗಿ ಸೈಕಾಲಜಿ ಟೆಸ್ಟ್ ಕೂಡ ಮಾಡ್ತಾರೆ. ಅದಾದಮೇಲೆ ಇವೆರಡು ಎಲ್ಲ CBT 1 CBT 2 ಸೈಕೋ ಟೆಸ್ಟಲ್ಲಿ ನೀವು ಏನಾದರೂ ಪಾಸ್ ಆದ್ರೆ ನಿಮ್ಮನ್ನು ಡೈರೆಕ್ಟ್ ಏನು ಮಾಡ್ತಾರೆ, ರಿಕ್ರೂಟ್ಮೆಂಟ್ ಮಾಡೋರು ಬೋರ್ಡ್ನವರು ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಮೆಡಿಕಲ್ಗೆ ಕರೀತಾರೆ. ಮೆಡಿಕಲ್ ಯಾವ ಥರ ಇರ್ತೈತೆ ಅಂದ್ರೆ A1 ಕ್ಯಾಟಗರಿ ಇರ್ತೈತಿ. ಇದು ಅಂದ್ರೆ ನಿಮ್ಮದು ದೈಹಿಕ ಸಾಮರ್ಥ್ಯವು A1 ಕ್ಯಾಟಗರಿ. A1 ಅಂದ್ರೆ ನಿಮ್ಮ ದೃಷ್ಟಿಕೋನವು 6/6 ಅಲ್ಲೇ ಇರಬೇಕು. ಒಂದು ವೇಳೆ ಯಾರಾದರೂ ಗಾಗಲ್ ಯೂಸ್ ಮಾಡ್ತಿದ್ರೆ ಅವರಿಗೆ ಈ ಹುದ್ದೆ ಬರುವುದಿಲ್ಲ, ದಯಮಾಡಿ ಅಪ್ಲೈ ಮಾಡಬೇಡ್ರಿ. ಯಾಕಂದ್ರೆ ಇದಕ್ಕೆ 6/6 ವಿಷನ್ ಇರಲೇಬೇಕು. A1 ಕ್ಯಾಟಗರಿ ಭಾಳ ಸ್ಟ್ಯಾಂಡರ್ಡ್ ಮೆಡಿಕಲ್ ಕ್ಯಾಟಗರಿ ಈ ಹುದ್ದೆಗೆ ಇದೆ. ಯಾಕಂದ್ರೆ ಸಾವಿರಾರು ಜನಗಳನ್ನು ಹೊತ್ತೊಯ್ಯುವ ರೈಲ್ವೆಯನ್ನು ನೀವು ಚಲಾಯಿಸ್ತಿದ್ದೀರಿ ಅಂದ್ರೆ ಅಷ್ಟೇ ನೀವು ಮಾನಸಿಕವಾಗಿ ದೈಹಿಕವಾಗಿ ಅಷ್ಟೇ ಸದೃಢವಾಗಿರಬೇಕು. ಅದರ ಸಲುವಾಗಿ ಆ ಥರ ಇಟ್ಟಿದ್ದಾರೆ. ಓಕೆ, ಒಂದು ವೇಳೆ ನೀವು ಎಲ್ಲ ಪಾಸ್ ಆಯ್ಕೊಂತ ಬಂದ್ರಿ, ಮೆಡಿಕಲ್ನು ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಯ್ತಂದ್ರೆ ನಿಮ್ಮನ್ನೇನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಒಂದು 3 to 4 months ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ನಿಮ್ಮನ್ನು ಒಂದು ವಲಯಕ್ಕೆ ಏನು ಮಾಡ್ತಾರೆ, ನಿಯುಕ್ತಿಗೊಳಿಸ್ತಾರೆ ಅಂದ್ರೆ ಕಳಿಸ್ತಾರೆ, ಪೋಸ್ಟಿಂಗ್ ಆರ್ಡರ್ ಕೊಡ್ತಾರೆ. ಓಕೆ, ಹಾಗಾದ್ರೆ ಈ CBT 1 CBT 2 ಮತ್ತು ಸೈಕಾಲಜಿ ಟೆಸ್ಟಲ್ಲಿ ಏನೇನು ಇರ್ತಾವೆ ಅಂದ್ರೆ CBT 1 CBT 2 ಅಲ್ಲಿ ಕಾಮನ್ ಸಬ್ಜೆಕ್ಟ್ಗಳು ಇರ್ತಾವೆ. ಯಾವುದು SSLC ಅಂದ್ರೆ
ಕೇವಲ SSLC ಮತ್ತು ತತ್ಸಮಾನ ಹುದ್ದೆಗಳಿಗೆ ಬೇಕಾಗುವಂಥ ಸಾಮರ್ಥ್ಯದ ಕ್ವಶನ್ಗಳೇ ಇರ್ತವೆ. ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಮೇನಾಗಿ ಕೇಳ್ತಾರಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ನಲ್ಲಿ ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಎರಡೂ ಕೂಡ ಇರ್ತವೆ. ಮ್ಯಾಥಮೆಟಿಕ್ಸ್ನಲ್ಲಿ ಕ್ವಶನ್ಗಳು ತುಂಬ ಈಜಿ ಬರ್ತಾವೆ, ಧೈರ್ಯಗೆಡುವಂಥ ಅವಶ್ಯಕತೆ ಇಲ್ಲ. ಈ ಬಾಡ್ಮಾರ್ಕ್ಸ್ ರೂಲು, ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ವರ್ಕ್ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್, ಡಿಸ್ಟನ್ಸ್, ಈ ಥರ ಸಿಂಪಲ್ ಕ್ವಶನ್ ಇರ್ತಾವೆ. ಇನ್ನೊಂದ್ಸಲ ಪ್ಲಸ್ ಮೈನಸ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕ್ವಶನ್ ಕೂಡ ಪ್ರಿಲಿಮಿನರಿ ಅಂದ್ರೆ ಒಂದನೇ CBT 1ನಲ್ಲಿ ಅದೇ ಥರ ಕ್ವಶನ್ಗಳು ಬರ್ತಾವೆ, ಕನ್ಫ್ಯೂಷನ್ ಮಾಡ್ತಾವೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ ಆಯಿತು. ಹಾಗಾದರೆ ಇನ್ನೊಂದು ಯಾವುದು, ಸಾಮಾನ್ಯ ವಿಜ್ಞಾನ ಅಥವಾ ವಿಜ್ಞಾನ ಸೈನ್ಸ್ ಮ್ಯಾಗ್ನೂ ಕೂಡ ಬಹಳಷ್ಟು ಕ್ವಶನ್ಗಳು ಬರ್ತಿರ್ತಾವೆ. ಇದು ಆಲ್ಮೋಸ್ಟ್ CBT 1 CBT 2 100 ಮಾರ್ಕ್ಸ್ಗಳ 100 ಅಂಕಗಳ ಎಕ್ಸಾಮ್ ಇರ್ತಾವೆ. 100 ಅಂಕಗಳ ಎಕ್ಸಾಮ್ ಇರ್ತಾವೆ. ವಿಜ್ಞಾನ ಕೂಡ ಕೇಳ್ತಾರೆ. ಅದೇ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಭಾರತದ ಸಂವಿಧಾನ, ಜನರಲ್ ನಾಲೆಜು, ಕರೆಂಟ್ ಅಫೇರ್ಸ್, ಈ ಥರದ ಇದರ ಮೇಲೆ ಭಾಳಷ್ಟು ಕ್ವಶನ್ಗಳು ಬರ್ತಾವೆ. ಕರೆಂಟ್ ಅಫೇರ್ಸಲ್ಲಿ ಸ್ಪೋರ್ಟ್ಸು ಮತ್ತು ಯಾವುದಾದ್ರು ಲಿಟ್ರಸಿ ಮೇಲೆ ಯಾವುದಾದ್ರೂ ಪ್ರಶಸ್ತಿಗಳು ಬಂದಿದ್ರೆ ಅವು ಕೂಡ ಕೇಳ್ತಾರೆ. ಹಾಗಾಗಿ ಈ ಹುದ್ದೆಯನ್ನು ನೀವು ಏನಂತಾರಲ್ಲ ಪ್ರಾಪರಾಗಿ ಸ್ಟಡಿ ಚಾರ್ಟ್ ಹಾಕ್ಕೊಂಡು ನೀವು ಓದುತ್ತಾ ಹೋದಂಗೆ, ನೀವು ಡೈಲಿ ಸ್ಟಡಿ ಮಾಡ್ತಾ ಹೋದಂಗೆ ಈಸಿಯಾಗಿ ಗ್ರ್ಯಾಬ್ ಮಾಡ್ಬೋದು, ಈಸಿಯಾಗಿ ಆ ಹುದ್ದೆಯನ್ನು ಪಡಿಬೋದು. ನೆನಪಿರಲಿ, ಈ ಹುದ್ದೆ ನಿಮ್ಗೆ ಈ ವೇತನ ಶ್ರೇಣಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತಂದ್ರೆ ಈ ವೇತನ ಶ್ರೇಣಿ ಯಾವ ಹುದ್ದೆಗಳಿಗೂ ಇಲ್ಲ. ನೀವು ಏನಾದರೂ ನಮ್ಮ ಸರ್ಕಾರ ಅಂದ್ರೆ ಸ್ಟೇಟ್ ಅಂದ್ರೆ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ಹೋದ್ರಿ ಅಂದ್ರೆ ನಿಮ್ಗೆ ಈ ಥರ ಸ್ಯಾಲ್ರಿ ಯಾರೂ ಕೊಡೋಂಗಿಲ್ಲ. ಯಾಕಂದ್ರೆ ಗ್ರೂಪ್ B ಅಥವಾ ಗ್ರೂಪ್ A ಹುದ್ದೆಗಳಿಗೆ ಹೋದಾಗ ಮಾತ್ರ ಅಷ್ಟು ವೇತನ ಕೊಡ್ತಾರೆ. ಒಂದು ವೇಳೆ ನೀವು ಸೆಲೆಕ್ಷನ್ ಆದರೆ, ಲೆವೆಲ್ 2 ಅಲ್ಲಿ ಸೆಲೆಕ್ಷನ್ ಆದರೆ ಸರಿ ಸುಮಾರು ಇವಾಗಿನ ಲೆಕ್ಕ ಹಿಡಿದ್ರೆ, ಪ್ರೆಸೆಂಟ್ ನಾ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈ ಇವಾಗಿನ ಟೈಮ್ ಹಿಡಿದ್ರು ಕೂಡ ನೀವು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಸೆಲೆಕ್ಷನ್ ಆಗಿ ನೀವು ಏನಾದರೂ ಡ್ಯೂಟಿ ಮಾಡೋಕತ್ರ ಮಿನಿಮಮ್ 55,000 ಮಂತ್ಲಿ ಮನಿಗೆ ಒಯ್ಬೋದು. ಆ ಥರ ಹುದ್ದೆ ಇದು 7th ಪೇ ಕಮಿಷನ್ ಪ್ರಕಾರ. ಒಂದು ವೇಳೆ ಏನಾದರೂ 8th ಪೇ ಕಮಿಷನ್ ಲಾಗು ಆಯ್ತಂದರೆ, 8th ಪೇ ಕಮಿಷನ್ ಬಂತಂದರೆ ನೀವು ಸರಿಸುಮಾರು 80,000ಕ್ಕೂ ಅಧಿಕ 80,000 ರೂಪಾಯಿಗಿಂತ ಅಧಿಕ ವೇತನವನ್ನು ಪಡೀತೀರಿ. ಹಾಗಾಗಿ ನೀವು ಪ್ರತಿದಿನ ಓದಬೇಕು. ನಾ ಆಲ್ರೆಡಿ ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಸೈನ್ಸ್ ಕ್ಲಾಸ್ ತೊಗೋತಾ ಇದ್ದೀನಿ. ಇವಾಗ ALPಗೆ ಏನು ಬೇಕು ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ಅದನ್ನು ಟಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ಕೂಡ ಇವಾಗ ಇನ್ನು ಮುಂದೆ ತೊಗೋತೀನಿ. ನೀವೇನು ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಾಲೋ ಮಾಡಿರಿ. ಈ ಹುದ್ದೆಗೆ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ತುಂಬ ಪಾಪ್ಯುಲರ್ ಕೆಟಗರಿ ಹುದ್ದೆ ಆಗಿದೆ. ಮತ್ತೊಂದು ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹಳೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ರೈಲ್ವೆ ಇಲಾಖೆಯಲ್ಲಿ ಯಾವಾಗ ಕರೀತಾರಂತ ಏನು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಮಾಡಿ ಹಾಕಿದ ನಿಖರ ದಿನಾಂಕಗಳಲ್ಲಿ ಆ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಾರೆ. ನಿಖರವಾದ ಮಾಹಿತಿನೇ ಇರ್ತೈತಿ. ಓಕೆ, ಹಾಗಾಗಿ ಈ ಹುದ್ದೆಯನ್ನು ತಪ್ಪಿಸದೆ ಏನು ಮಾಡಿರಿ, ಅಪ್ಲಿಕೇಶನ್ ಹಾಕಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.